ಸ್ನೇಹಿತರೆ, ಈಗ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದಲ್ಲಿ ಹಿಂದೂ ಸಂಗಮದ ಪ್ರಯುಕ್ತ ಇಲ್ಲಿ ಬೈಕ್ ರ್ಯಾಲಿ ಆಗ್ತಾ ಇದೆ. ಇದರ ಉದ್ದೇಶ ಏನು, ಇದು ಎಲ್ಲಿಂದ ಶುರುವಾಗಿ ಎಲ್ಲಿಗೆ ಎಂಡ್ ಆಗುತ್ತೆ ಅನ್ನೋದು ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸಿ, ಹಾಗೂ ನಿಮ್ಮ ಪರಿಚಯವನ್ನು ಕೂಡ ಮಾಡ್ಕೊಳ್ಳಿ ಸರ್. ನಾನು KS ಕಲ್ಮಠ್ ಅಂತೇಳಿ ಹಿಂದೂ ಸಂಗಮ ಆಯೋಜನಾ ಸಮಿತಿಯ ಅಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದೀನಿ. ಹಿಂದೂ ಸಂಗಮ ಕಾರ್ಯಕ್ರಮವನ್ನು 19/1/2026 ಹೊಸದುರ್ಗ ನಗರದಲ್ಲಿ ಆಯೋಜಿಸಿದ್ವಿ. ಈ ಕಾರ್ಯಕ್ರಮಕ್ಕೆ ವಿಶಿಷ್ಟವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜಿಸಿ ಜನನ ಒಗ್ಗೂಡಿಸೋಕ್ಕೋಸ್ಕರ ಪ್ರಯತ್ನ ಮಾಡೋದ್ರಲ್ಲಿ ಈ ಬೈಕ್ ರ್ಯಾಲಿನ ಒಂದು ವಯಾ ಮೀಡಿಯಾ. ಹಂಗಾಗಿ ಇದ್ರ ಮೂಲಕ ಜನರನ್ನು ಮುಟ್ಟತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಹೊಸದುರ್ಗದ ಶನಿದೇವರ ದೇವಸ್ಥಾನದಿಂದ ಹಿಡ್ಕೊಂಡು ಈಶ್ವರ ದೇವಸ್ಥಾನ ಮಾರ್ಗವಾಗಿ ಬನಶಂಕರಿ ದೇವಸ್ಥಾನ ಹಿಡ್ಕೊಂಡು ದುರ್ಗಮ್ಮನ ಬೀದಿಯಲ್ಲಿ ಹೋಗಿ ಶ್ರೀರಾಮ್ ನಗರದಿಂದ ಪ್ರಥಮ ಶೆಟ್ಟಿ ಬಡಾವಣೆ ಸೇರ್ತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮ ಬೈಕ್ ರ್ಯಾಲಿ ನಡೀತಾ ಇದೆ. ಹಾಗಾಗಿ ಈ ಹಿಂದೂ ಸಂಸ್ಕೃತಿ ಮತ್ತು ತಮ್ಮ ಧರ್ಮನ ಉಳಿವಿಗೋಸ್ಕರವಾಗಿ ಎಲ್ಲರೂ ಕೂಡ ಸೇರ್ಕೊಂಡು ಎಲ್ಲ ಪಂಗಡಗಳು ವಿಭಿನ್ನವಾದ ಆಚರಣೆಗಳನ್ನ ಮರೆತು ನಾವೆಲ್ಲರೂ ಒಂದು ಕಡೆ ಸೇರ್ಬೇಕು ಅನ್ನೋ ವಿಶೇಷವನ್ನ ದಿನದಿಂದ ಈ ಕಾರ್ಯಕ್ರಮ ಆಯೋಜಿಸಿದ್ದೀವಿ. ಇದು ವಿಶೇಷವಾದಂತಹ ಒಂದು ಭೂತೇನ ಭವಿಷ್ಯತೆಯ ರೀತಿಯಲ್ಲಿ ನಡೀತಾ ಇದೆ ಹೊಸದುರ್ಗ ತಾಲೂಕಿನಲ್ಲಿ. ಹಂಗಾಗಿ ಎಲ್ಲ ಹಿಂದೂಗಳು ಕೂಡ ಇದರಲ್ಲಿ ಭಾಗವಹಿಸಿ ಸಮಾರಂಭ ಯಶಸ್ವಿ ಮಾಡ್ತಿದ್ದಾರೆ. ಹಂಗಾಗಿ ಇದಕ್ಕೆ ನಾವೆಲ್ಲರೂ ಕೂಡ ಸಹಕಾರ ಮಾಡ್ತಾರೆ, ಜನರು ಯಶಸ್ವಿಯಾಗಲಿ ಅಂತೇಳಿ ಆಶಿಸ್ತೀನಿ. ಸೋಮವಾರ ಹಿಂದೂ ಸಂಗಮ ನಡೀತಾ ಇದೆ. ಈ ಹಿಂದೂ ಸಂಗಮದ ಸಮಾವೇಶಕ್ಕೆ ಬಂದ್ರೆ ಜನರಿಗೆ ಏನು ಮಾಹಿತಿ ಸಿಗುತ್ತೆ ಸರ್? ಅವತ್ತು ಸೋಮವಾರ ವಿಶೇಷವಾಗಿ 5 ವಿಚಾರಗಳನ್ನ ನಾವು ಪಂಚಶೀಲಗಳು ಅಂತ ಇಟ್ಕೊಂಡಿದ್ವಿ. ಒಂದು, ಕೌಟುಂಬಿಕವಾದಂತಹ ಜೀವನ ನಡೆಸಬೇಕಾದಂಥ ಅವಶ್ಯಕತೆಗಳು ನಮ್ಮ ಹಿಂದೂಗಳಿಗೆ ಏನು ಬೇಕಾಗಿದೆ ಅನ್ನೋದು ಒಂದು. ಮತ್ತು ಸ್ವದೇಶಿ ಚಳುವಳಿ ಅಂದರೆ ನಮ್ಮ ವಸ್ತುಗಳು ಭಾರತದಲ್ಲಿ ತಯಾರಾದಂಥ ವಸ್ತುಗಳನ್ನೇ ಬಳಕೆ ಮಾಡಬೇಕು ಅಂತ ಒಂದು. ನಶೆ ಮುಕ್ತ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಒಂದು. ನಶೆ ಮುಕ್ತ ಸಮಾಜ ಅಂತಂದರೆ ಈಗೇನು ವಿದೇಶಗಳು ನಮ್ಮ ದೇಶದಲ್ಲಿ ಯೂತ್ನ ವೀಕ್ ಮಾಡಲಿಕ್ಕೆ ನಶೆಯನ್ನು ಬೇರೆ ಬೇರೆ ಥರದ ರೀತಿಯಲ್ಲಿ ಸಪ್ಲೈ ಮಾಡ್ತಿದ್ದಾರೆ. ಅದನ್ನು ನಿಲ್ಲಿಸಿ ಯೂತ್ಸಿಗೆ ಒಂದು ಮಾರ್ಗದರ್ಶನ ಕೊಡಬೇಕಾಗಿದೆ. ನಶೆಯಿಂದ ಏನು ತೊಂದರೆ ಆಗ್ತಿದೆ ನಮಗೆ ಅಂತೇಳಿ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ವಾವಲಂಬಿ ಜೀವನ ಮಾಡಲಿಕ್ಕೆ ಮತ್ತು ಹಿಂದೂ ಜನ್ಮದ ಪುನರುತ್ಥಾನ ಅಂದರೆ ನಮ್ಮ ಏನು ಸಾಂಸ್ಕೃತಿಕ ಒಂದು ಹಿನ್ನೆಲೆ ಇದೆ, ಭಾರತೀಯ ರಾಷ್ಟ್ರೀಯತೆ ಹಿನ್ನೆಲೆ ಇದೆ, ಆ ಹಿನ್ನೆಲೆಯನ್ನು ಜನಕ್ಕೆ ತಿಳಿಸಿ ಈ ಒಂದು ಹಿಂದೂ ಧರ್ಮದ ಪುನರುತ್ಥಾನ ಆಗಬೇಕು ಅಂತೇಳಿ ಆಗಿದೆ. ಈ ಪುನರುತ್ಥಾನ ಅದಕ್ಕೆ ಹೊಸ ಶೇಪನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ, ಇದು ನಡೀತಾ ಇದೆ ಈಗ. ಅದಕ್ಕೆ ನಾವು ವಿಶೇಷವಾಗಿ ಸೋಮನಾಥ ಟೆಂಪಲ್ ಆಗಿರ್ಬೋದು, ರಾಮ ಮಂದಿರ ಆಗಿರ್ಬೋದು, ಕಾರಿಡಾರ್ ಯೋಜನೆ ಆಗಿರ್ಬೋದು, ಎಲ್ಲ ಥರ ಯೋಜನೆಗಳು ಕೂಡ ನಮ್ಮ ಮನಸ್ಸಿಗೆ ಒಂದು ಹೊಸ ಶಕ್ತಿಯನ್ನು ಕೊಡ್ತಿದ್ದಾವೆ. ಆ ಶಕ್ತಿ ಹಿಮ್ಮಡಿಸೋಕ್ಕೋಸ್ಕರ ಇಂಥ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ ಸರ್. ಸೋಮವಾರ ನೀವು ಈಗ ಉದ್ದೇಶ ಹೇಳಿದ್ರಿ, ಇದಕ್ಕೆ ಯಾವ ಗಣ್ಯರೆಲ್ಲ ಬರ್ತಾ ಇದಾರೆ ಸರ್ ಸೋಮವಾರ ಈ ಕಾರ್ಯಕ್ರಮಕ್ಕೆ? ಬಹಳ ವಿಶೇಷವಾಗಿ ನಮ್ಮ ಭಗೀರಥ ಪೀಠದ ಪೂಜ್ಯರಾಗಿರ್ತಕ್ಕಂಥವ್ರು ಬರ್ತಾ ಇದ್ದಾರೆ. ಆಮೇಲೆ ಬಿಂದು ಶರ್ಮಾಜಿಯವರು, ಬೆಲಗೂರ ಶ್ರೀ ಶರ್ಮಾಜಿಯವರು ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಜಗದೀಶ್ ಕಾರಂತ್ರವರು, ನಮ್ಮ 4 ಪ್ರಾಂತ್ಯದ ಕನ್ನಡ ಹಿಂದೂ ಸಂಘಟನೆಯ ಮುಖ್ಯಸ್ಥರು, ಅವರು ದಿಕ್ಸೂಚಿ ಭಾಷಣ ಮಾಡಲಿದ್ದಾರೆ. ಅವರು ವಿಶೇಷವಾಗಿ ಅತ್ಯಂತ ಪ್ರಮುಖ ಭಾಷಣಕಾರರಲ್ಲಿ ನಮ್ಮ ಹಿಂದೂ ಸಂಘಟನೆಯಲ್ಲಿ ಅವರು ಒಬ್ಬರು. ಅಂಥವ್ರು ಬರ್ತಿರ್ತಕ್ಕಂಥದ್ದು ನಮ್ಮ ಪುಣ್ಯ ಅಂತ ನಾವು ಭಾವಿಸಿದ್ದೀವಿ. ಆ ದಿಕ್ಸೂಚಿ ಭಾಷಣ ಮಾಡೋಕ್ಕೆ ಅವರು ಬರ್ತಿದ್ದಾರೆ. ಹಂಗಾಗಿ ಭಾಳಷ್ಟು ಜನ ಮಾತೆಯರು ಎಲ್ಲರೂ ಕೂಡ ಸಮಾರಂಭದಲ್ಲಿ ಇರ್ತಾರೆ. ಇಂಥ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಕೂಡ ನಾನು ಸ್ವಾಗತ ಮಾಡೋಕ್ಕೆ ಇಷ್ಟಪಡ್ತೀನಿ. ತುಂಬಾ ಧನ್ಯವಾದಗಳು ಸರ್. ಸ್ನೇಹಿತರೆ, ನೀವು ಕೂಡ ಎಲ್ಲ ಇದಕ್ಕೆ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ. ಜಾಥಾದಲ್ಲಿ ನಿಮ್ಮನ್ನೆಲ್ಲ ನೋಡಿ ನನಗೆ ತುಂಬಾ ಖುಷಿ ಆಯ್ತು. ಇದು ಹಿಂದೂ ಸಂಗಮದ ಬೈಕ್ ರ್ಯಾಲಿ ಅಂತ ಗೊತ್ತಾಯ್ತು. ಈ ಕಾರ್ಯಕ್ರಮದ ಉದ್ದೇಶ ಏನು ಮೇಡಮ್? ಎಲ್ಲರಿಗೂ ನಮಸ್ತೆ. ಮೊದಲನೇದಾಗೆ ನನ್ನ ಹೆಸರು ಸೌಮ್ಯ ಅಂತ ಹೇಳಿ. ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ರಿಗೂ ಗೊತ್ತಿದೆ ಅದು. ಧರ್ಮವನ್ನ ನಾವು ರಕ್ಷಿಸಿದ್ರೆ ಧರ್ಮ ನಮ್ಮನ್ನ ರಕ್ಷಿಸುತ್ತೆ ಅಂತ ಅಂದು ಇವತ್ತು ನಮ್ಮ ಹೊಸದುರ್ಗದಲ್ಲಿ ಹಿಂದೂ ಸಮಾವೇಶ, ಇದು ಬೈಕ್ ರ್ಯಾಲಿ ನಡೀತಾ ಇದೆ. ಉದ್ದೇಶ 19ನೇ ತಾರೀಕು ಸೋಮವಾರ ಇದು ಹಿಂದೂ ಸಮಾವೇಶ ಇದೆ. ಹಾಗಾಗಿ ಇವತ್ತಿನ ದಿನ ಬೈಕ್ ರ್ಯಾಲಿ ನಡೆಸ್ತಾ ಇದೀವಿ. ಎಲ್ಲ ನನ್ನ ಅಕ್ಕ ತಂಗಿಯರು ಸಹ ಕೂಡ ವೈಟ್ ಅಂಡ್ ವೈಟ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಕೇಸರಿ ಪೇಟ ಹಾಕೊಂಡು ಎಲ್ಲರೂ ಸಹ ಕೂಡ ಖುಷಿಯಿಂದ ಬಂದಿದ್ದಾರೆ. ಎಲ್ಲರೂ ಸಹ ಕೂಡ ಸೋಮವಾರದ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಹಿಂದೂಗಳು ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಾ ಇದೀವಿ. ಧನ್ಯವಾದಗಳು. ಥ್ಯಾಂಕ್ ಯು. ಮಾತಾ ಕಿ ಪ್ರಭು ಶ್ರೀರಾಮಚಂದ್ರ ಮಹಾರಾಜ್ ಕಿ ವಂದೇ ವಂದೇ ವಂದೇ. ಸ್ನೇಹಿತರೆ, 19/1/2026 ಸೋಮವಾರ ಹಿಂದೂ ಸಂಗಮ ಅನ್ನುವಂತಹ ದೊಡ್ಡ ಬೃಹತ್ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ಹೊಸದುರ್ಗದಲ್ಲಿ ಆಯೋಜನೆಯನ್ನು ಮಾಡಿದ್ದಾರೆ. ಈ ಒಂದು ವಿಷಯವನ್ನು ನಮ್ಮ ಕಲ್ಮಠ್ ಕೂಡ ನಿಮಗೆ ತಿಳಿಸಿದ್ದಾರೆ. ಈ ಕಾರ್ಯಕ್ರಮದ ಪ್ರಯುಕ್ತ ಹೊಸದುರ್ಗದಲ್ಲಿ ಜಾಗೃತಿ ತಿಳುವಳಿಕೆಯನ್ನು ಮೂಡಿಸಿ ಜನರನ್ನು ಕರೆತರಲು
ಹೊಸದುರ್ಗದಲ್ಲಿ ಈ ಬೈಕ್ ರ್ಯಾಲಿಯನ್ನು ಮಾಡ್ತಾ ಇದ್ದಾರೆ. ಈ ರ್ಯಾಲಿ ಹೊಸದುರ್ಗದ ಶನೀಶ್ವರ ದೇವಸ್ಥಾನದಿಂದ ಶುರುವಾಗಿ ಬೈಕ್ ರ್ಯಾಲಿ ಹಿಂದೂ ಸಂಗಮ ಬೈಕ್ ರ್ಯಾಲಿ ಉಳಿಯಾರ್ ಸರ್ಕಲ್ ಮೂಲಕ ಎರಡನೇ ಅಡ್ಡ ರಸ್ತೆ, ಒಂದು ಮೇನ್ ರೋಡ್ ಪಕ್ಕದಲ್ಲಿರುವಂಥ ಎರಡನೇ ರಸ್ತೆಯಲ್ಲಿ ಹೋದಂಥ ರ್ಯಾಲಿ ಬಂಡೆ ಸಂತೆಯನ್ನು ತಲುಪುತ್ತೆ. ಈಶ್ವರ ದೇವಸ್ಥಾನ ಇರುವಂಥ ಬಂಡೆ ಸಂತೆಯ ಮೂಲಕ ದುರ್ಗಾಂಬಿಕಾ ದೇವಸ್ಥಾನದ ಹತ್ರ ಬರುತ್ತೆ. ದುರ್ಗಾಂಬಿಕಾ ದೇವಸ್ಥಾನದಿಂದ ಮೂರನೇ ಅಡ್ಡ ರಸ್ತೆಯ ಮೂಲಕ ಬಂದು ಅಲ್ಲಿಂದ ಗಾಂಧಿ ಸರ್ಕಲಲ್ಲಿರುವಂಥ ಮೇನ್ ರಸ್ತೆಗೆ ಕನೆಕ್ಟ್ ಆಗುತ್ತೆ ಸ್ನೇಹಿತರೆ. ಬನ್ನಿ ಈ ಜಾಥವನ್ನು ನೋಡೋಣ. ಈ ಜಾಥಾ ಶುರುವಾಗಿದೆ. ಈ ಬೈಕ್ ರ್ಯಾಲಿ ಅದ್ಭುತವಾಗಿ ಸಾಗುತ್ತೆ. ಹಾಗೂ ಇಲ್ಲಿನ ಪೊಲೀಸ್ ಸಿಬ್ಬಂದಿಯು ಕೂಡ ಶಿಸ್ತು ಕ್ರಮವನ್ನು ಪಾಲಿಸಿದ್ದಾರೆ. ಎಲ್ಲ ಸೂಚನೆ ಗೈಡ್ಲೈನ್ಸ್ಗಳನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕೊಟ್ಟಿದ್ದರು. ಈ ಕಾರ್ಯಕ್ರಮದ ರ್ಯಾಲಿಯನ್ನು ನೋಡಿದರೆ ತುಂಬ ಖುಷಿ ಪಡ್ತೀರಾ ಸ್ನೇಹಿತರೆ, ಅಷ್ಟು ಚೆನ್ನಾಗಿ ಈ ರ್ಯಾಲಿಯನ್ನು ಮಾಡ್ತಾರೆ. ಹೊಸದುರ್ಗದ ಬೀದಿಗಳಲ್ಲಿ ಈ ರ್ಯಾಲಿ ನಡೆಯುತ್ತೆ. ಒಂದು ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ ಅಂತ ನೋಡಿ, ನೂರಾರು ಜನರು ಕಾರ್ಯಕರ್ತರು ಬಂದಿದ್ದಾರೆ ಇಲ್ಲಿ. ಸೊ ಇದು ಹಿಂದೂ ಸಮಾಜದ ಒಂದು ಸಂಗಮದ ಪ್ರಯುಕ್ತ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ, ನೋಡ್ಬೋದು ನೀವಿಲ್ಲಿ. ಸನಾತನ ಹಿಂದೂ ಧರ್ಮಕ್ಕೆ ಭಾರತ್ ಮಾತಾ ಕಿ ಜೈ ಶ್ರೀರಾಮ್, ಸಿಯಾವರ ರಾಮಚಂದ್ರ ಕಿ. ಜಮ್ಮು ಮತ್ತು ಕಾಶ್ಮೀರ ರಕ್ತದ ಕಣಕಣ ಕುದಿಯುತ್ತಿದೆ, ರಕ್ತದ ಕಣಕಣ ಕುದಿಯುತ್ತಿದೆ. छत्रपति शिवाजी महाराज की, छत्रपति शिवाजी महाराज की. ಕೌರವ ಪಾಂಡವ ಯುದ್ಧದಲ್ಲಿ ಅರ್ಜುನನ ಧರ್ಮ ರಥಕ್ಕೆ ಭಗವಾನ್ ಕೃಷ್ಣನ ಸಾರಥಿ, ಭಾರತ ಮಾತೆಯ ರಾಷ್ಟ್ರ ರಥಕ್ಕೆ, ಭಾರತ ಮಾತೆಯ ಧರ್ಮ ರಥಕ್ಕೆ ಹಿಂದೂ ಧರ್ಮದ ಸಾರಥಿ. ಜೈ ಜೈ ಭಾರತ ಮಾತಾ, ಜೈ ಮಾತಾ ಕಿ, ಭಾರತ್ ಮಾತಾ ಕಿ, ಮಾತಾ ಕಿ, ಧರ್ಮ ಕಿ. ಸ್ನೇಹಿತರೆ, ಈಗ ರ್ಯಾಲಿ ವೀರಮದಕರಿ ವೃತ್ತವನ್ನು ತಲುಪಿದೆ. ಇದು ಉಳಿಯಾರ್ ಸರ್ಕಲ್ ಅಂತ ಕೂಡ ಕರೀತಾರೆ. ನೀವಿಲ್ಲಿ ನೋಡ್ಬೋದು ಎಷ್ಟು ಅದ್ಭುತವಾಗಿ ಈ ಒಂದು ಬೈಕ್ ರ್ಯಾಲಿ ಬರ್ತಾ ಇದೆ ಅಂತ. ಈಗ ಈ ರ್ಯಾಲಿ ಎರಡನೇ ಅಡ್ಡ ರಸ್ತೆಯಲ್ಲಿ ಹೋಗುತ್ತೆ ಸ್ನೇಹಿತರೆ. ಹುಳಿಯಾರ್ ಸರ್ಕಲಿಂದ ಎರಡನೇ ಅಡ್ಡ ರಸ್ತೆಯಲ್ಲಿ ಈ ರ್ಯಾಲಿ ಸಾಗುತ್ತೆ. ಆಗ ಬಂಡೆ ಸಂತೆಯನ್ನು ಕೂಡ ಈ ರ್ಯಾಲಿ ಮುಟ್ಟುತ್ತೆ. ನೋಡಿ ಎಷ್ಟು ಅದ್ಭುತವಾಗಿ ರ್ಯಾಲಿಯಲ್ಲಿ ಎಲ್ಲ ಬರ್ತಾ ಇದ್ದಾರೆ. ಜಯ ಘೋಷಗಳನ್ನು ಕೂಗ್ತಾ ಬರ್ತಾ ಇದ್ದಾರೆ ಸ್ನೇಹಿತರೆ. ಕಣ ಕಣದಲ್ಲೂ ಕುದಿಯುತ್ತಿದೆ, ನಮ್ಮ ರಕ್ತ ಕುದಿಯುತ್ತಿದ್ದೇವೆ ಅಂತ ಕೂಗ್ತಾ ಇದ್ದಾರೆ ಸ್ನೇಹಿತರೆ. ನಮ್ಮ BJPಯ ಮುಖಂಡರಾದ ಲಿಂಗಮೂರ್ತಿ ಸರ್ ಕೂಡ ಈ ರ್ಯಾಲಿಗೆ ಜಾಯಿನ್ ಆಗ್ತಾ ಇದ್ದಾರೆ. ಅವರು ಕೂಡ ಕೊನೆ ತನಕ ಈ ರ್ಯಾಲಿಯಲ್ಲಿ ಭಾಗವಹಿಸ್ತಾರೆ ಸ್ನೇಹಿತರೆ. ಈ ಒಂದು ರ್ಯಾಲಿ ಈಗ ಬಂಡೆ ಸಂತೆಯನ್ನು ಕೂಡ ತಲುಪುತ್ತೆ. ಈಶ್ವರ ದೇವಸ್ಥಾನದ ಹತ್ತಿರ ಇರುವಂಥ ಬಂಡೆ ಸಂತೆಯನ್ನು ಕೂಡ ಈ ರ್ಯಾಲಿ ತಲುಪುತ್ತೆ, ನೋಡ್ಬೋದು. ರ್ಯಾಲಿ ಸೆಕೆಂಡ್ ರೋಡಿಂದ ಈಗ ಎಡಭಾಗಕ್ಕೆ ತಿರುಗಿ ಬಂಡೆ ಸಂತೆಗೆ ಹೋಗುವಂಥ ರಸ್ತೆಯಲ್ಲಿ ಮೇಲ್ಗಡೆ ಹೋಗಿ, ಹಾಗೂ ಇಲ್ಲೇ ಈಶ್ವರ ದೇವಸ್ಥಾನಕ್ಕಿಂತ ಮುಂದಿನ ರಸ್ತೆಯಲ್ಲೇ ಮತ್ತೆ ಬಲಭಾಗಕ್ಕೆ ತಿರುಗಿ ಇದು ಗಣೇಶ ದೇವಸ್ಥಾನದ ಹತ್ರ ಹೋಗುತ್ತೆ ರ್ಯಾಲಿ. ಇದು ಶನಿ ಭಾಗದಿಂದ ಬಂಡೆ ಸಂತೆಗೆ ಹೋಗುವಂಥ ರಸ್ತೆಯಲ್ಲಿ ಹೋಗ್ತಾ ಇದೆ ರ್ಯಾಲಿ. ಬಂಡೆ ಸಂತೆಯಲ್ಲಿ ಇಲ್ಲಿ ಈಶ್ವರ ದೇವಸ್ಥಾನ ಇದೆ. ಹೊಸದುರ್ಗದ ಬಂಡೆ ಸಂತೆ ನಡೆಯುವ ಜಾಗ, ತರಕಾರಿ ಸೊಪ್ಪು ಎಲ್ಲವನ್ನು ವ್ಯಾಪಾರ ಮಾಡುವ ಜಾಗದಲ್ಲಿ ಈ ಒಂದು ಜಾಥಾ ನಡೀತಾ ಇದೆ, ರ್ಯಾಲಿ ನಡೀತಾ ಇದೆ. ಒಂದೊಂದು ಗಲ್ಲಿಯನ್ನು ಕೂಡ ಈ ರ್ಯಾಲಿ ಬಿಡಲಿಲ್ಲ ಸ್ನೇಹಿತರೆ. ಬೀದಿಗಳಲ್ಲಿ ಈ ರ್ಯಾಲಿ ಸಾಗುತ್ತೆ. ಎಷ್ಟು ಅದ್ಭುತವಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅಂದರೆ ನಿಮ್ಮ ಕಣ್ಣಿಗೇನೆ ಆನಂದ ಅನಿಸುತ್ತೆ. ಹಾಗೆ ಎಷ್ಟೊಂದು ಮುಖಂಡರುಗಳು ಕೂಡ ಈ ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ. ಕಲ್ಮಠ್ ಸರು, ಸೀನಪ್ಪ ಸರು, ಹಾಗೆ BJPಯ ಮುಖಂಡರಾದ ಲಿಂಗಮೂರ್ತಿ ಸರು, ಹೀಗೆ ಗಣ್ಯರೆಲ್ಲ ಭಾಗವಹಿಸಿ ನಡೆಸ್ತಿರುವಂಥ ಈ ಅದ್ಭುತವಾದ ರ್ಯಾಲಿಯನ್ನು ನೀವು ನೋಡ್ಬೋದು. ಇದು ಈಗ ಬಂಡೆ ಸಂತೆಯ ಮೇಲ್ಭಾಗದಲ್ಲಿರುವಂತಹ ಒಂದು ಬೀದಿಗಳಲ್ಲಿ ಮೆರವಣಿಗೆ ಆಗುತ್ತೆ. ಅದಾದ ನಂತರನೇ ಮೇನ್ ರೋಡಿಗೆ ಬಂದು ಕನೆಕ್ಟ್ ಆಗೋದು ಸ್ನೇಹಿತರೆ. ಬಂಡೆ ಸಂತೆಯ ಮೇಲೆ ಇರುವಂಥ ಬೀದಿಗಳಲ್ಲೂ ಕೂಡ ಸ್ನೇಹಿತರೆ ಎರಡೆರಡು ಒಂದೊಂದು ಬೈಕ್ ಹೋಗುವಂಥದ್ದು ಕೂಡ ಕಷ್ಟ. ಅಂಥ ಒಂದು ಗಲ್ಲಿಗಳನ್ನು ಬಿಡುವುದಿಲ್ಲ. ಎಲ್ಲ ಬೀದಿಗಳಲ್ಲೂ ಕೂಡ ಸಂಚಾರವನ್ನು ಮಾಡ್ತಾರೆ, ಜಯ ಘೋಷಗಳನ್ನು ಕೂಗ್ತಾರೆ. ನೀವೀಗ ನೋಡ್ಬೋದು ಎರಡೆರಡು ಬೈಕ್ ಹೋಗುವಂಥ
ಒಂದು ಜಾಗದಲ್ಲಿ, ಚಿಕ್ಕ ಜಾಗದಲ್ಲೂ ಕೂಡ ಈ ಒಂದು ಬೈಕ್ ರ್ಯಾಲಿ ಸಾಗುತ್ತೆ. ಅದ್ಭುತವಾದ ಒಂದು ರ್ಯಾಲಿ ಈ ಹೊಸದುರ್ಗದಲ್ಲಿ ನಡೀತು ಸ್ನೇಹಿತರೆ. ಇದು ಹಿಂದೂ ಸಂಗಮದ ಪ್ರಯುಕ್ತ 19/1/2026 ಸೋಮವಾರ ನಡೆಯುವ ಹಿಂದೂ ಸಂಗಮದ ಪ್ರಯುಕ್ತ ಈ ಒಂದು ಬೃಹತ್ ರ್ಯಾಲಿ ಸ್ನೇಹಿತರೆ. ನೋಡ್ಬೋದು ಎಷ್ಟೊಂದು ಯುವಕರು ಉತ್ಸಾಹದಿಂದ ಕೂಗ್ತಾ ಇದ್ದಾರೆ ಜಯ ಘೋಷಗಳನ್ನು ಅಂತ. ಈ ರ್ಯಾಲಿ ಇವಾಗ ಬಂಡೆ ಸಂತೆಯ ಮೇಲಿನ ಬೀದಿಯಿಂದ ಕೆಳಗಡೆ ಇಳಿತಾ ಇದೆ ಸ್ನೇಹಿತರೆ. ಮತ್ತೆ ಬಂಡೆ ಸಂತೆ ನಡೆಯುವಂಥ ಜಾಗಕ್ಕೆ ಬರ್ತಾರೆ. ಆ ಜಾಗದಿಂದ ಮತ್ತೆ ಮೇನ್ ರೋಡಿಗೆ ಕನೆಕ್ಟ್ ಆಗಲಿಕ್ಕೆ ದುರ್ಗಾಂಬಾ ದೇವಸ್ಥಾನ ಇದೆ. ದುರ್ಗಾಂಬಿಕಾ ದೇವಸ್ಥಾನದ ಹತ್ರ ಹೋಗ್ತಾರೆ. ಇಲ್ಲಿ ಕೂಡ ನೋಡ್ಬೋದು, ಇಲ್ಲಿ ಪ್ಲೇಗಮ್ಮನವರ ಒಂದು ದೇವಸ್ಥಾನಕ್ಕೆ ಹೋಗುವಂಥ ಆರ್ಚ್ ಇದೆ. ಆ ಆರ್ಚ್ ಹತ್ರ ಈ ನಮ್ಮ ಒಂದು ಜಾಥಾ ಸಾಗ್ತಾ ಇದೆ, ರ್ಯಾಲಿ ಸಾಗ್ತಾ ಇದೆ. ಯಾವುದೇ ಒಂದು ಗಲ್ಲಿಯನ್ನು ಬಿಟ್ಟಿಲ್ಲ ಸ್ನೇಹಿತರೆ. ವಾಕ್ಯ ಮೊಳಗುತ್ತಿದೆ ಸ್ನೇಹಿತರೆ. ಇಲ್ಲಿ ಜೈ ಜೈ ಶ್ರೀರಾಮ್ ಅಂತ ಇದ್ದಾರೆ ನೋಡಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಜಯ ಘೋಷಗಳನ್ನ ಕೂಗ್ತಾ ಇದ್ದಾರೆ ನೋಡಿ ಸ್ನೇಹಿತರೆ. ಈಗ ಬಂಡೆ ಸಂತೆಯಿಂದ ಮೇಲ್ಗಡೆ ಹೋಗಿ ಅಲ್ಲಿಂದ ಮತ್ತೆ ಕೆಳಗಡೆ ಬರ್ತಾ ಇದೀವಿ. ಗಲ್ಲಿಯಲ್ಲೂ ಮೆರವಣಿಗೆ ಸಾಗ್ತಾ ಇದೆ. ತುಂಬ ಅದ್ಭುತವಾದ ಒಂದು ಜಾಥಾ ಅಂತ ಹೇಳ್ಬೋದು ನೋಡಿ. ಇಲ್ಲಿ ತುಂಬಿನಕೆರೆ ಬಸವಣ್ಣ ಸರು ಹಾಗೂ ತುಂಬ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಹಿಂದೂ ಸಂಗಮ ಸೋಮವಾರ ನಡೀತಿರುವ ಪ್ರಯುಕ್ತ ಬರ್ತಿರುವಂಥ ಜಾಥಾ ಕಾರ್ಯಕ್ರಮ, ಬೈಕ್ ರ್ಯಾಲಿ ಕಾರ್ಯಕ್ರಮ. ಈಗ ಮತ್ತೆ ನಾವು ಈಶ್ವರ ದೇವಸ್ಥಾನದ ಹತ್ರ ಬಂದಿದ್ದೇವೆ. ಬಂಡೆ ಸಂತೆ ನಡೆಯುವ ಈಶ್ವರ ದೇವಸ್ಥಾನ ಇದು ನೋಡಿ. ಪೊಲೀಸ್ಗಳು ಕೂಡ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ತುಂಬ ಟ್ರಾಫಿಕ್ನು ಕೂಡ ಕ್ಲಿಯರ್ ಮಾಡಿ ಯಾವುದೇ ಗಲಾಟೆ ನಡೆದಂತೆ ತುಂಬ ಕ್ರಮವನ್ನು ಜರುಗಿಸಿದ್ದಾರೆ ಸ್ನೇಹಿತರೆ. ಈಗ ಈಶ್ವರ ದೇವಸ್ಥಾನದಿಂದ ಇಲ್ಲೇ ಇರುವಂಥ ದುರ್ಗಾಂಬಿಕಾ ದೇವಿ ದೇವಸ್ಥಾನದ ಹತ್ರ ಈ ರ್ಯಾಲಿ ಬರ್ತಾ ಇದೆ. ಈಗ ದುರ್ಗಾಂಬಿಕಾ ದೇವಿ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಹೊಸದುರ್ಗದ ದುರ್ಗಾಂಬಿಕಾ ದೇವಿ ದೇವಸ್ಥಾನ. ಇಲ್ಲಿ ನೋಡಿ ಎಷ್ಟೊಂದು ಜನ ಇಲ್ಲಿ ಕೂಗ್ತಾ ಇದ್ದಾರೆ ಅಂತ. ತುಂಬ ಜನ ಇದನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಈಗ ಈ ರ್ಯಾಲಿ ದುರ್ಗಾಂಬಿಕಾ ದೇವಸ್ಥಾನದ ಹತ್ರ ಬಂದಿದೆ ನೋಡಿ. ಜಯ ಘೋಷಗಳು ಕೂಗ್ತಾ ಇದ್ದಾರೆ. ಈಗ ಯಾವುದೇ ಒಂದು ಗಲ್ಲಿಗಳನ್ನೂ ಬಿಡ್ತಾ ಇಲ್ಲ ಈ ರ್ಯಾಲಿ, ಆ ಥರ ಸಾಗ್ತಾ ಇದೆ ನೋಡಿ. ಈಗಲೂ ಕೂಡ ಇದು 3ನೇ ರಸ್ತೆಯಲ್ಲಿದ್ದೀವಿ. 3ನೇ ಅಡ್ಡ ರಸ್ತೆ ಇದು ಹೊಸದುರ್ಗದ್ದು. ಸೊ ಈ ಒಂದು ರಸ್ತೆಯಲ್ಲಿ ಈ ರ್ಯಾಲಿ ಸಾಗ್ತಾ ಇದೆ. ಇಲ್ಲಿನ ಪೊಲೀಸ್ ಕೂಡ ಟ್ರಾಫಿಕ್ನ ಕ್ಲಿಯರ್ ಮಾಡಿ ತುಂಬ ಚೆನ್ನಾಗಿ ರ್ಯಾಲಿ ಸಾಗುವಂತೆ ಮಾಡಿದ್ದಾರೆ. ಇಲ್ಲಿ ಯಾವುದೇ ಟ್ರಾಫಿಕ್ನ ಅಡಚಣೆ ಆಗದೆ ರೀತಿ ನೋಡ್ಕೊಂಡಿದ್ದಾರೆ ನೋಡಿ. ರ್ಯಾಲಿ ಎಷ್ಟು ಅದ್ಭುತವಾಗಿ ಸಾಗ್ತಾ ಇದೆ ಅಂತ. ಈಗ ಮೇನ್ ರೋಡ್ ಹತ್ರ ಬಂದಿದ್ದೇವೆ. ಗಲ್ಲಿಯಲ್ಲೂ ರ್ಯಾಲಿ ಬಂದು ಈಗ ಮೇನ್ ರೋಡ್ನ ತಲುಪಿದ್ದೀವಿ. ಇದು ಹೊಸದುರ್ಗದ ಗಾಂಧಿ ಸರ್ಕಲ್. ಈ ಗಾಂಧಿ ಸರ್ಕಲ್ ಈಗ ಬಂದು ಕೂಡ್ತಾ ಇದ್ದೀವಿ ನೋಡಿ. ರ್ಯಾಲಿ ಬರ್ತಾ ಇದೆ, ಅದ್ಭುತವಾದ ರ್ಯಾಲಿ. ಈಗ ಮೇನ್ ರೋಡ್ನ ತಲುಪಿದೆ. ಗಲ್ಲಿಯಲ್ಲಿ ಸಾಗಿದ ರ್ಯಾಲಿ ಮೇನ್ ರೋಡಿಗೆ ಬಿದ್ದಾಗ ಅವರಿಗೆ ಸ್ವಾತಂತ್ರ್ಯ ಸಿಕ್ಕಂತಾಗಿದೆ ಸ್ನೇಹಿತರೆ. ಈಗ ಮೇನ್ ರೋಡ್ ತಲುಪಿದ್ದೀವಿ. ಈಗ ನೋಡ್ಬೋದು ಕಾರ್ ಸ್ಟ್ಯಾಂಡು ಗಾಂಧಿ ಸರ್ಕಲ್ ಇಂದ ಮುಂದೆ. ಸೊ ಈಗ ರ್ಯಾಲಿ ಈ ತರ ಬರ್ತಾ ಇದೆ ಮೇನ್ ರೋಡಲ್ಲಿ. ಸೊ ಇವ್ರಿಗೆ ಗಲ್ಲಿಯಲ್ಲಿ ಬಂದಂತ ಇವರಿಗೆ ಈಗ ಮೇನ್ ರೋಡಿಗೆ ಬಂದಿರೋದು ಎಲ್ಲಿಲ್ಲ ಖುಷಿನ ಕೊಟ್ಟಿದೆ ನೋಡಿ. ಈಗ ಹರ ಹರ ಮಹಾದೇವ್ ಅಂತ ಜಯ ಘೋಷವನ್ನ ಕೂಗ್ತಾ ಇದ್ದಾರೆ. ಬೋಲೋ ಭಾರತ್ ಮಾತಾಕಿ ಅಂತ ಇದ್ದಾರೆ. ಸೊ ಈ ಒಂದು ರ್ಯಾಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ ಈಗ TB ಸರ್ಕಲ್ನ ತಲುಪುತ್ತೆ. TB ಸರ್ಕಲ್ ಅಂದ್ರೆ ತರೀಕೆರೆ ಬೀರೂರು ಸರ್ಕಲ್ ಸ್ನೇಹಿತರೆ. ಅಲ್ಲಿ ಈ ರ್ಯಾಲಿ ಎಷ್ಟು ಚೆನ್ನಾಗಿ ನೀಟಾಗಿ ನಡೆಸ್ಕೊಡ್ತಾ ಇದ್ದಾರೆ ಅಂತ ನೋಡಿ ಮುಖಂಡರು. ರ್ಯಾಲಿ ತರೀಕೆರೆ ಬೀರೂರು ಸರ್ಕಲ್ನ ತಲುಪಿದೆ, TB ಸರ್ಕಲ್ನ ತಲುಪಿದೆ. ಇಲ್ಲಿಂದ ಸಾರ್ವಜನಿಕ ಆಸ್ಪತ್ರೆಯ ಮುಂಭಾಗದಿಂದ ಹೋಗಿ ಸಿದ್ದರಾಮ ಬಡಾವಣೆ ಒಳಗಡೆಯಿಂದ ಮತ್ತೆ ಸಿದ್ದರಾಮೇಶ್ವರ ಸಮುದಾಯ ಭವನದ ಹತ್ರ ಬಂದು ಮೇನ್ ರೋಡ್ಗೆ ಕನೆಕ್ಟ್ ಆಗ್ತಾರೆ ಸ್ನೇಹಿತರೆ. ನೀವೀಗ ನೋಡ್ಬೋದು. ಈಗ ಈ TB ಸರ್ಕಲ್ನ ಕ್ರಾಸ್ ಮಾಡಿ ಎಲ್ಲ ಹೋಗ್ತಾ ಇದ್ದಾರೆ. ಇಲ್ಲಿ ಸಾರ್ವಜನಿಕ ಆಸ್ಪತ್ರೆ ಕೂಡ ಇದೆ, ಹೊಸದುರ್ಗದ ಸಾರ್ವಜನಿಕ ಆಸ್ಪತ್ರೆ. ಈ ಸಾರ್ವಜನಿಕ ಆಸ್ಪತ್ರೆಯ ಮೂಲಕ ಈಗ ಸಿದ್ದರಾಮನಗರ ಬಡಾವಣೆಯನ್ನು ಸೇರಿದ್ದಾರೆ. ಈ ಸಿದ್ದರಾಮ ಬಡಾವಣೆಯ ಮೂಲಕ ಸಿದ್ದರಾಮೇಶ್ವರ ಸಮುದಾಯ ಭವನದ ಹತ್ರ ಬರ್ತಾರೆ. ಇಲ್ಲಿ ಸೀನಪ್ಪ ಸರು, ಇವರು ಕೂಡ ಮುಖಂಡರು, ರಾಜಕೀಯವಾಗಿ ಗುರುತಿಸ್ಕೊಂಡಿದ್ದಾರೆ. ಸೀನಪ್ಪ ಸರು ಅವರು ಹಾಗೂ ಲಿಂಗಮೂರ್ತಿ ಸರು, ಹೀಗೆ ಹೊಸದುರ್ಗದ ಎಲ್ಲ ಪ್ರಮುಖ ನಾಯಕರುಗಳು ಕೂಡ ಈ ಒಂದು ಜಾಥಾದಲ್ಲಿ ಪಾಲ್ಗೊಂಡಿದ್ದರು. ಈ ಜಾಥಾ ಸಿದ್ದರಾಮ ನಗರದಲ್ಲಿ ಜರುಗ್ತಾ ಇದೆ.
ಈಗ ಸಿದ್ದರಾಮ ನಗರದಿಂದ ಒಳಗಡೆ ಬಂದು ಇದೀಗ ಸಮುದಾಯ ಭವನ, ನಮ್ಮ ಸಿದ್ದರಾಮ ನಗರದ ಹತ್ರ ಇರುವಂಥ ಸಿದ್ದರಾಮೇಶ್ವರ ಸಮುದಾಯ ಭವನವನ್ನು ಕೂಡ ಸೇರುತ್ತೆ. ನೀವಿಲ್ಲಿ ನೋಡ್ಬೋದು ಈ ರ್ಯಾಲಿ ಎಷ್ಟು ಅದ್ಭುತವಾಗಿ ಸಾಗ್ತಾ ಇದೆ ಅಂತ. ಸ್ನೇಹಿತರೆ, ರ್ಯಾಲಿ ಈಗ ಸಿದ್ದರಾಮನಗರ ಚೌಟ್ರಿ ಹತ್ರ ಬಂದಿದೆ. ನೀವೀಗ ನೋಡ್ಬೋದು, ಇದು ಸಿದ್ದರಾಮನಗರ ಚೌಟ್ರಿ, ಇದು ಸಿದ್ದರಾಮೇಶ್ವರ ಸಮುದಾಯ ಭವನ ಅಂತ ಕರೀತಾರೆ. ಈಗ ಮತ್ತೆ ನಾವು ಮೇನ್ ರೋಡಿಗೆ ಕನೆಕ್ಟ್ ಆಗಿದ್ದೀವಿ, ಮೇನ್ ರೋಡಿಗೆ ಜಾಯಿನ್ ಆಗ್ತಾ ಇದೆ. ಸಿದ್ದರಾಮನಗರ ಸಮುದಾಯ ಭವನ ಹತ್ರ ಇರೋ ಮೇನ್ ರೋಡಿಗೆ ಕನೆಕ್ಟ್ ಆಗ್ತೈತೆ. ನೋಡಿ ಹೆಂಗೆ ಕೂಗ್ತಿದ್ರೆ ಅಂದ್ರೆ ಜಯಘೋಷ ಮೊಳಗುತ್ತಿದೆ, ಜಯ ಘೋಷಗಳು ಇಲ್ಲಿ ಮೊಳಗುತ್ತಿದೆ. ಕುದಿಯುತ್ತಿದೆ, ಕಣದಲ್ಲೂ ರಕ್ತ ಕುದಿಯುತ್ತಿದೆ ಅಂತಾರೆ ಹಿಂದೂ ಸಮಾಜದ ಕಾರ್ಯಕರ್ತರು ಇವರೆಲ್ಲ. ನೋಡಿ, ಇವರು ಗಲ್ಲಿಯಲ್ಲಿದ್ದಾಗ 2 ಬೈಕ್ ಹೋಗ್ತಾ ಇತ್ತು, ಈಗ ಫುಲ್ಲು ಜೋಶಿಂದ ಹೆಂಗೆ ಬರ್ತಾ ಇದಾರೆ ಮೇನ್ ರೋಡಲ್ಲಿ. ನೋಡ್ಬೋದು ಸ್ನೇಹಿತರೆ, ಹಿಂದೂ ಕಾರ್ಯಕರ್ತರಲ್ಲಿ ಎಷ್ಟು ಜೋಶ್ ತುಂಬಿದೆ ಅಂತ. ನಮ್ಮ ಹಳ್ಳಿಯಲ್ಲಿ ಗಿರೀಶ್ ಅಣ್ಣವರು ಕೂಡ ತುಂಬಾ ಖುಷಿಯಿಂದ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ನಮ್ಮ ನೂರಾರು ಹಿಂದೂ ಕಾರ್ಯಕರ್ತರು ಒಂದೇ ಒಂದು ಮೆಸೇಜಿಗೆ ಕರೆ ಕೊಟ್ಟು ಬಂದಿದಾರಂತೆ. ಸೊ ಒಂದು ಗ್ರೂಪ್ ಅಲ್ಲಿ ಒಂದು ಮೆಸೇಜ್ ಹಾಕ್ತಾರಂತೆ, ಆ ಒಂದೇ ಒಂದು ಮೆಸೇಜ್ಗೆ ಇಷ್ಟೊಂದು ಜನ ಸೇರಿದ್ದಾರೆ. ಇದು ನಿಮಗೆ ಗೊತ್ತು, ಶನೇಶ್ವರ ದೇವಸ್ಥಾನದಿಂದ ಹೊರಟಂತ ರ್ಯಾಲಿ ಮದಕರಿ ನಾಯಕ ಸರ್ಕಲ್ಗೆ ಬಂದು ಅಲ್ಲಿಂದ ಬಂಡೆ ಸಂತೆ ಒಳಗಡೆ ಹೋಗಿ, ಅಲ್ಲಿಂದ ನಾವು ಬಂಡೆ ಸಂತೆ ಒಳಗಡೆಯಿಂದ 2ನೇ ಮುಖ್ಯ ರಸ್ತೆ, 3ನೇ ಮುಖ್ಯ ರಸ್ತೆ ಹೀಗೆ ದಾಟ್ಕೊಂಡು ಸಿದ್ದರಾಮನಗರ ಹೋಗಿ ವಾಪಸ್ TP ಸರ್ಕಲ್. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ ಅಂತ ಇದಾರೆ ನೋಡಿ. सियावर रामचंद्र की, छत्रपति शिवाजी महाराज की, गंगा माता ನೋಡಿ, की। ರ್ಯಾಲಿ ಈಗ ಮತ್ತೆ ಗಾಂಧಿ ಸರ್ಕಲ್ ನ ತಲುಪಿದೆ. ಸೊ ಹೊಸದುರ್ಗದ ಗಲ್ಲಿಯಲ್ಲಿ ರ್ಯಾಲಿ ಅಂದ್ರೆ ತಪ್ಪಾಗಲ್ಲ. ಈಗ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಅಂತ ಇದಾರೆ, ಇಲ್ಲಿ ಗಲ್ಲಿಯಲ್ಲೂ ಹಿಂದೂ ರ್ಯಾಲಿ ಸಾಗ್ತಾ ಇದೆ. ಹೊಸದುರ್ಗದ ಒಂದು ಸೆಂಟ್ರ್ ಪಾಯಿಂಟ್ ಅಂತ ಹೇಳ್ಬೋದು. ಸೊ ಅಲ್ಲಿಂದ ಈಗ ಮುಂದೆ ಹೋಗ್ತಾ ಇದೀವಿ. ಇದು ನನ್ನ ಮುಂದೆ ಹೋಗ್ತಿರುವಂತ ರ್ಯಾಲಿಯ ದೃಶ್ಯ. ಸೊ ಇವರು ನನ್ನ ಮುಂದೆ ಇದ್ದಾರೆ. ನಾವು ಈಗ ಮತ್ತೆ ಹಿರಿಯೂರು ಸರ್ಕಲ್ ನ ತಲುಪ್ತಾ ಇದ್ದೇವೆ. ಈಗ ಮತ್ತೆ ಹಿಂದಿನ ಭಾಗವನ್ನು ಕೂಡ ತೋರಿಸ್ತೇನೆ ನೋಡಿ. ಸೊ ನೋಡಿ, ಇಲ್ಲಿ ಹಿಂದೆ ಕೂಡ ರ್ಯಾಲಿ ಇದೆ, ಕೂಡ ಇಷ್ಟೊಂದು ಜನರು ಬರ್ತಾ ಇದ್ದಾರೆ. ಸೊ ಇದು ಹಿಂದಿನ ಭಾಗದಲ್ಲಿ ನೋಡ್ತಾ ಇದ್ದೀರಾ. ಈ ರ್ಯಾಲಿ ಮತ್ತೆ ಹಿರಿಯೂರು ಸರ್ಕಲ್ ಮೂಲಕ ಈಗ KSRTC ಬಸ್ ನಿಲ್ದಾಣವನ್ನು ತಲುಪಿದೆ. KSRTC ಬಸ್ ನಿಲ್ದಾಣದಿಂದ ಸ್ನೇಹಿತರೆ ಇದು ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಕಡೆ ಹೋಗುವಂಥ ಒಂದು ರಸ್ತೆಗೆ ಕನೆಕ್ಟ್ ಆಗ್ತಾರೆ. ಇಲ್ಲಿಂದ ಎಡಭಾಗದಲ್ಲಿ ಪ್ರೈವೇಟ್ ಬಸ್ ನಿಲ್ದಾಣ ಕೂಡ ಇದೆ, ನೋಡ್ಬೋದು. ಈಗೆಲ್ಲ ಕೂಡ ಹಿರಿಯೂರು ಸರ್ಕಲಿಂದ ಬಂದು KSRTC ಬಸ್ ನಿಲ್ದಾಣದ ಕಡೆ ಕನೆಕ್ಟ್ ಆಗ್ತಾ ಇದ್ದಾರೆ. ಸೊ ಇಲ್ಲಿಂದ KSRTC ಬಸ್ ಸ್ಟ್ಯಾಂಡ್ ಕೂಡ ನೋಡ್ತಾ ಇದ್ದೀರಾ. ಇಲ್ಲಿಂದ ಈಗ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಕಡೆ ತಿರುಗ್ತಾರೆ. ಎಡಭಾಗದಲ್ಲಿ ಎಷ್ಟೊಂದು ಜನ, ಎಷ್ಟೊಂದು ಕಾರ್ಯಕರ್ತರು, ಎಷ್ಟೊಂದು ಬೈಕ್ಗಳು ನೋಡಿ. KSRTC ಬಸ್ ಸ್ಟ್ಯಾಂಡ್ ಇಂದ ಬಂದಂತ ರ್ಯಾಲಿ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಪಕ್ಕದ ರೋಡಲ್ಲಿ ಹೋಗ್ತಾ ಇದೆ. ಈಗ ನೀವು ನೋಡ್ತಾ ಇರ್ಬೋದು, ಹೊಸದುರ್ಗದ ಯಾವುದೇ ಗಲ್ಲಿನೂ ಬಿಟ್ಟಿಲ್ಲ ಅನ್ಬೋದು, ಆ ತರ ಈ ರ್ಯಾಲಿ ಸಾಗ್ತಾ ಇದೆ ಸ್ನೇಹಿತರೆ. ಇದೊಂದು ಹಿಂದೂ ರ್ಯಾಲಿ ಏನಕ್ಕೆ ಆಗ್ತಿದೆ ಅಂದ್ರೆ, ಒಂದು ಹಿಂದೂ ಸಂಗಮ ಅಂತ ಒಂದು ಬೃಹತ್ ಕಾರ್ಯಕ್ರಮ ನಡೀತಾ ಇದೆ. ಆ ಕಾರ್ಯಕ್ರಮದ ಅಂಗವಾಗಿ ಈ ಒಂದು ರ್ಯಾಲಿ ನಡೀತಾ ಇರುವಂಥದ್ದು. ಇದು 19ನೇ ತಾರೀಕು ಸೋಮವಾರ ನಡೀತಾ ಇರುವಂಥ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಜನ ಸೇರ್ತೋರಕ್ಕೆ ಮಾಡ್ತಾ ಇರುವಂಥ ಕಾರ್ಯಕ್ರಮ ಇದು. ನೋಡಿ, ಹೊಸದುರ್ಗದ ಗಲ್ಲಿಯಲ್ಲಿ ಬಂದಂತ ರ್ಯಾಲಿ. ತಾರೀಕು ಸ್ನೇಹಿತರೆ, ನಡೆಯಲಿರ್ತಕ್ಕಂತ ವಿಜಯ ಸಂಗಮ ಕಾರ್ಯಕ್ರಮದ ನಿಮಿತ್ತ ಇವತ್ತು ಏನು ಪೂರ್ವಭಾವಿಯಾಗಿ ಬೈಕ್ ರ್ಯಾಲಿಯ ಮುಖಾಂತರ ಹೊಸದುರ್ಗದ ಪಟ್ಟಣದ ಬೀದಿಗಳಲ್ಲಿ ಅತ್ಯಂತ ಶಿಸ್ತಿನಿಂದ ನಮ್ಮ ಎಲ್ಲ ಹಿಂದೂಪರ ಕಾರ್ಯಕರ್ತರು ಏನು ಜನಗಳಿಗೆ ಸಂದೇಶವನ್ನ ಹಿಂದೂ ಸಮಾಜೋತ್ಸವದ ಹಿಂದೂ ಸಂಗಮ ಏನು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಸಂದೇಶವನ್ನು ಕೊಡೋ ನಿಟ್ಟಿನಲ್ಲಿ ಅತ್ಯಂತ ಯಶಸ್ವಿಯಾಗಿ ನಮ್ಮೆಲ್ಲ ಕಾರ್ಯಕರ್ತರು ತಾವು ಭಾಗವಹಿಸಿ ಈ ರ್ಯಾಲಿಯಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಿಕೊಟ್ಟಿದ್ದೀರಾ. ನಿಮ್ಮೆಲ್ಲರೂ ಕೂಡ ನಾನು ಅಭಿನಂದನೆಯನ್ನ ವಂದನೆಗಳನ್ನ ತಿಳಿಸ್ತೇನೆ. ಈ ಸಂದರ್ಭದಲ್ಲಿ
ಬಹುಶಃ ಹಿಂದೂ ರಾಷ್ಟ್ರದಲ್ಲಿ ಇನ್ನು ಧರ್ಮೋ ರಕ್ಷಿತ ಅಂತೇಳಿ ಧರ್ಮವನ್ನ ರಕ್ಷಣೆ ಮಾಡಿದ್ರೆ ಅದು ಧರ್ಮ ನಮ್ಮನ್ನ ರಕ್ಷಣೆ ಮಾಡ್ತದೆ ಅಂತೇಳಿ ಇರತಕ್ಕಂತ ಹಿನ್ನೆಲೆಯಲ್ಲಿ ಈ ಪ್ರಪಂಚಾದ್ಯಂತ ಈ ದೊಡ್ಡ ಒಂದು ಹಿಂದೂ ಧರ್ಮ, ಸನಾತನ ಹಿಂದೂ ಧರ್ಮ ವಿಶ್ವಕ್ಕೆ ಗುರುವಾಗಬಲ್ಲಂತ, ವಿಶ್ವಗುರು ಸಂದೇಶ ಕೊಡಬಲ್ಲಂತ ಧಾರ್ಮಿಕ ಏನು ಪರಂಪರೆಯ ಸನಾತನ ಹಿಂದೂ ಧರ್ಮದ ಸಂದೇಶವನ್ನ ಇಡೀ ದೇಶದ ಪ್ರತಿಯೊಬ್ಬರಿಗೂ ಕೂಡ 140 ಕೋಟಿ ಸಂಖ್ಯೆಯ ಜನಕ್ಕೂ ಕೂಡ ತಲುಪಿಸುವ ನಿಟ್ಟಿನಲ್ಲಿ ವಿಜಯ ಸಂಗಮ ಯಾತ್ರೆ ನಡೀತಾ ಇದೆ. ಇದಕ್ಕೆ ನಾಳೆ 19ನೇ ತಾರೀಕು ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ನಾವು ಒಬ್ಬೊಬ್ರು ಕೂಡ 10-20 ಜನವನ್ನ ನಮ್ಮ ಅಕ್ಕಪಕ್ಕದ ಮನೆಯವರನ್ನ, ಗ್ರಾಮದವ್ರನ್ನ ಕರ್ಕೊಂಡು ಬರೋದ್ರ ಮುಖಾಂತರ ಯಶಸ್ವಿ ಮಾಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ. ಹಿಂದೂ ಸಂಗಮ ವೇದಿಕೆಗೆ ಶುಭವಾಗ್ಲಿ. ಭಾರತ್ ಮಾತಾ ಕಿ ಇಂದು ನಮ್ಮ ವಸ್ತ್ರದಲ್ಲಿ ಹಿಂದೂ ಸಂಗಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. 19ನೇ ತಾರೀಕು ಎಲ್ಲ ನಮ್ಮ ಹಿಂದೂ ಬಾಂಧವರು ಪ್ರತಿಯೊಬ್ಬರು ಹಳ್ಳಿಯಿಂದ ಮನೆಯಿಂದನೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕು, ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಹೇಳ್ತಿದ್ದೀನಿ. ಮತ್ತೊಂದು ಮುಖ್ಯ ಉದ್ದೇಶ, ಇವತ್ತು ಒಂದು ಒಳ್ಳೆ ಸಾಗರದ ರೀತಿಯಲ್ಲಿ ನಾವು ಇವತ್ತು ಒಂದು ಬೈಕ್ ರ್ಯಾಲಿ ಮಾಡಿದ್ದೇವೆ. ಹಿಂದೂ ಯುವಕರ ಶಕ್ತಿ ಏನು, ಹಿಂದೂ ಯುವಕರ ಹುಮ್ಮಸ್ಸು ಏನು ಅಂತ ತೋರಿಸಿಕೊಟ್ಟಿದ್ದೇವೆ. ಇಂದು ಪ್ರತಿಯೊಬ್ಬ ಹಿಂದೂ ಯುವಕರು ನಾಳೆ ಹಿಂದೂ ಸಿಂಹವಾಗಿ ಪ್ರಜ್ವಲಿಸಲಿ ಅಂತ ಹೇಳ್ಬಿಟ್ಟು ಮಾತು. ಭಾರತ್ ಮಾತಾ ಕೆ ಜೈ ಶ್ರೀರಾಮ್.